ಏನ್ ಮಾಡಿ 28 ಆರ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ದ ಪಾಯಿಂಟ್ಸ್ ಎ ಆಫ್ 4,5, ಬಿ ಆಫ್ 7,5, ಸಿ ಆಫ್ 4,3 ಅಂಡ್ ಡಿ ಆಫ್ x, 2 ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್. ಈಗ ಒಂದು ಪ್ಯಾರಲೋಗ್ರಾಮ್ ಇದೆ. ಓಕೆ, ಅದನ್ನ ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ಸೊ ಆ ಪ್ಯಾರಲೋಗ್ರಾಮ್ ಏನು, ಎ ಬಿ ಸಿ ಡಿ. ಓಕೆ, ನೀವು ಯಾವಾಗ ಆರ್ಡರ್ ಅಲ್ಲಿ ತಗೋಬೇಕು. ಓಕೆ, ನೀವು ಜಸ್ಟ್ ಈಗ ಎ ಬಿ ಇಲ್ಲಿ ಸಿ ಇಲ್ಲಿ ಡಿ ಬರೆಯಂಗಿಲ್ಲ. ಓಕೆ, ನೀವು ಕರೆಕ್ಟ್ ಆಗಿ ಆರ್ಡರ್ ಎ ಬಿ ಸಿ ಇಲ್ಲಿ ಬರ್ದ್ಮೇಲೆ ಡಿ ಇಲ್ಲಿ ಬರೀಬೇಕು. ಸೊ ಅದು ಯಾವಾಗಲೂ ಆರ್ಡರ್ ನ ಫಾಲೋ ಮಾಡ್ಬೇಕು. ಓಕೆ, ಇಲ್ಲಾಂದ್ರೆ ನಿಮಗೆ ಆನ್ಸರ್ ರಾಂಗ್ ಬರೋ ಚಾನ್ಸ್ ಬಹಳ ಇರುತ್ತೆ. ಓಕೆನಾ, ಈಗ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅವರು, ಎ ವ್ಯಾಲ್ಯೂ 4,5 ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ 7,y ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ 4,3 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಏನು x,2 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡಿಡ್ಬೇಕು, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕು, ಆಮೇಲೆ ವೈ ವ್ಯಾಲ್ಯೂ ಕಂಡಿಡ್ಬೇಕು. ನಾನೇನ್ ಮಾಡ್ತೀನಿ, ಈ ಪ್ಯಾರಲೋಗ್ರಾಮ್ ನ ಓಕೆ ಡಯಾಗ್ನಲ್ಸ್ ಇದಾವಲ್ಲ, ಆ ಡಯಾಗ್ನಲ್ಸ್ ನ ಜಾಯಿನ್ ಮಾಡ್ತೀನಿ. ಓಕೆ, ಆ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗುತ್ತಲ್ಲ, ಆ ಪಾಯಿಂಟ್ ನ ನಾನು ಓ ಅಂತ ಕರಿತೀನಿ. ಆ ಪಾಯಿಂಟ್ ಓ ಅಂತ ಕರಿತೀನಿ. ಈಗ ನಿಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಈಗ ಪ್ಯಾರಲೋಗ್ರಾಮ್ ತಗೊಂಡ್ರೆ, ಓಕೆ, ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಓಕೆ, ಸೊ ಡಯಾಗ್ನಲ್ಸ್ ಬಂದ್ಬಿಟ್ಟು ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಅರ್ಥ ಏನಂತಂದ್ರೆ, ಈ ವ್ಯಾಲ್ಯೂ ಎಷ್ಟಿರುತ್ತೋ ಈ ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ. ಎಕ್ಸಾಂಪಲ್ ಇದು ಓ ಅನ್ಕೊಳ್ಳೋಣ. ಈಗ ಇದೆ ತೋಡ್ರಿ, ಎ ಬಿ ಸಿ ಡಿ ಇತ್ತು ಅನ್ಕೊಳ್ಳೋಣ. ಓಕೆ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಂತಂದ್ರೆ, ಓಕೆ, ಓ ಡಿ ಎಷ್ಟಿರುತ್ತೋ ಓ ಬಿ ಕೂಡ ಅಷ್ಟೇ ಇರುತ್ತೆ. ಅದ್ರ ಅರ್ಥ ಏನು, ಇವ್ರಿಬ್ರು ಈಕ್ವಲ್ ಅಂದ್ರೆ ಓ ಬಂದ್ಬಿಟ್ಟು ಏನು ಮಿಡ್ ಪಾಯಿಂಟ್ ಆಫ್ ಡಿ ಬಿ ಅಂತ ಬರಿಬೋದ. ಓ ಬಂದ್ಬಿಟ್ಟು ಓ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಅಂತ ಬರಿಬೋದು. ಅದೇ ರೀತಿ ಓಕೆ, ಓ ಎ ಎಷ್ಟಿರ್ತೋ ಓ ಸಿ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ಏನು, ಓ ಎ ಎಷ್ಟಿರುತ್ತೋ ಓ ಸಿ ಕೂಡ ಅಷ್ಟೇ. ಅಂದ್ರೆ ಓ ಬಂದ್ಬಿಟ್ಟು ಎ ಸಿ ಕೂಡ ಮಿಡ್ ಪಾಯಿಂಟ್. ಸೊ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಆಸ್ ವೆಲ್ ಆಸ್ ಎ ಸಿ ಅಂತ ಬರಿಬಹುದು. ಓಕೆ, ಸೊ ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಮಾಡಿದಾಗ ಬೈಸೆಕ್ಟ್ ಮಾಡೋದ್ರಿಂದ ಓ ಬಂದ್ಬಿಟ್ಟು ಆ ಡಯಾಗ್ನಲ್ ಇಬ್ಬರಿಗೂ ಮಿಡ್ ಪಾಯಿಂಟ್, ಎ ಸಿಗೂ ಮಿಡ್ ಪಾಯಿಂಟ್, ಡಿ ಬಿಗೂ ಮಿಡ್ ಪಾಯಿಂಟ್. ಈ ಬೇಸಿಕ್ ಗೊತ್ತಿರ್ಬೇಕು. ಸೊ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ಬರಿತೀವಿ ಇವಾಗ. ಓಕೆ, ಸ್ಟೇಟ್ಮೆಂಟ್ ನಾಗ ಬರಿಬೇಕು ನಾವು. ಸೊ ಏನ್ ಬರಿತೀವಿ ಅಂತಂದ್ರೆ, ಇಲ್ಲಿ ಬರೆಯೋಣ, ಸಿನ್ಸ್ ಡಯಾಗ್ನಲ್ಸ್ bisect each other in a parallelogram. ಓಕೆ, ಪ್ಯಾರಲೋಗ್ರಾಮ್ ಇರೋದ್ರಿಂದ ಅಂದ್ರೆ ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ, ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರೋದ್ರಿಂದ ಸೊ ನಾವೇನ್ ಬರಿಬಹುದು, ಓ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ as well as AC. ಓಕೆ, ನಮ್ಗೆ ಇದು ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಓಕೆ, ಈಗ ಫಸ್ಟ್ ನಾನೇನ್ ಮಾಡ್ತೀನಿ, ಓಕೆ, ಡಿ ಬಿ ತಗೊಂತೀನಿ. ಓಕೆ, ಡಿ ಬಿಗೆ ಮಿಡ್ ಪಾಯಿಂಟ್ ಯಾರು, ಓ. ಯಾಕಂದ್ರೆ ಇಲ್ಲಿ ಬರ್ಬಿಟ್ಟು ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ. ಸೊ ಡಿ ವ್ಯಾಲ್ಯೂ ಏನಿದೆ x,2 ಇದೆ. ಓಕೆ, ಬಿ ವ್ಯಾಲ್ಯೂ ಏನಿದೆ 7,y ಇದೆ. ಓಕೆ, ಸೊ ಈ ಓ ವ್ಯಾಲ್ಯೂನ ನಾನು x,y ಅಂತ ತಗೊಂತೀನಿ. ಸೊ ಈಗೇನ್ ಮಾಡ್ತೀನಿ, ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. m ಆಫ್ x,y ಇಸ್ ಈಕ್ವಲ್ ಟು ಏನು, x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2. ಇದು ಬಂದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಅವಾಗ ಏನಾಗುತ್ತೆ, ಇದು x1 y1 ಆಗುತ್ತೆ, ಇದು ಬಂದು x2 y2 ಆಗುತ್ತೆ. ಓಕೆ, ಸೊ ಮಿಡ್ ಪಾಯಿಂಟ್ ಯಾರು, ಓ. ಅದಕ್ಕೆ ಓ ಆಫ್ x,y is equal to x1 ಏನಿದೆ x ಪ್ಲಸ್ ಓಕೆ x2 ವ್ಯಾಲ್ಯೂ ಏನಿದೆ 7 ಇದೆ, x ಪ್ಲಸ್ 7 ಬೈ 2 ಓಕೆ y1 ವ್ಯಾಲ್ಯೂ ಏನಿದೆ 2 ಇದೆ, ಪ್ಲಸ್ y2 ವ್ಯಾಲ್ಯೂ ಏನಿದೆ y ಇದೆ, 2 ಪ್ಲಸ್ y ಬೈ 2. ಓಕೆ, ಸೊ ಈಗ ಮುಂದೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ, ಇದನ್ನ ನಾನು ಈಕ್ವೇಶನ್ 1 ಅಂತ ತಗೋತೀನಿ. ಓಕೆ,
ಈಗ ನೆಕ್ಸ್ಟ್ ಈಗ ಓ ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಆಫ್ ಡಿ ಬಿನೂ ಹೌದು, ಅದೇ ರೀತಿ ಎ ಸಿ ಇದು ಕೂಡ ಮಿಡ್ ಪಾಯಿಂಟ್ ಓನೆ. ಸೊ ನಾನೇನ್ ಮಾಡ್ಬಿಡ್ತೀನಿ, ಈಗ ಎ ಸಿ ಬರೀತೀನಿ. ಎ ಸಿ ಮಿಡ್ ಪಾಯಿಂಟ್ ಯಾರು? ಓ. ಓಕೆ, ಈಗ ಎ ವ್ಯಾಲ್ಯೂ ಏನೈತೆ ನೋಡೋಣ. ಎ ವ್ಯಾಲ್ಯೂ ಏನಿದೆ? 4,5 ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಎ ವ್ಯಾಲ್ಯೂ 4,5 ಅಂತ ಬರೀತೀನಿ. ಈಗ ಸಿ ವ್ಯಾಲ್ಯೂ ಏನಿದೆ? ಇಲ್ಲಿ 4,3 ಇದೆ. ಸೊ ಇಲ್ಲೇನ್ ಬರ್ತೀನಿ? 4,3. ಓ ವ್ಯಾಲ್ಯೂ ಏನ್ ಬರೀತೀನಿ? x,y ಅಂತ ಬರೀತೀನಿ. ಓಕೆ, ಸೊ ಈಗ ನೀವು ನೋಡಿದ್ರೆ, ಓಕೆ, ಇದನ್ನ ಏನಂತ ತಗೊಂತೀವಿ? ಇದನ್ನ x1 y1 ಅಂತ ತಗೊಂತೀನಿ, ಇದನ್ನ x2 y2 ಅಂತ ತಗೊಂತೀನಿ. ಓಕೆ, ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. m ಆಫ್ x, y ಇಸ್ ಈಕ್ವಲ್ ಟು ಓಕೆ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 ಅಂತ ತಗೋತೀವಿ. ಓಕೆ, ಈಗ ಮಿಡ್ ಪಾಯಿಂಟ್ ಯಾರು? ಓ. ಓ ಆಫ್ x, y ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು? 4 ಪ್ಲಸ್ x2 ವ್ಯಾಲ್ಯೂ ಕೂಡ 4 ಪ್ಲಸ್ 4 ಬೈ 2. ಓಕೆ, y1 ವ್ಯಾಲ್ಯೂ ಏನಿದೆ? 5 ಪ್ಲಸ್ ಓಕೆ y2 ವ್ಯಾಲ್ಯೂ ಏನು? 5 ಪ್ಲಸ್ 3 ಬೈ 2. ಓಕೆ, ಏನಾಯ್ತು? 4 ಪ್ಲಸ್ 4 8 ಬೈ 2 ಆಯ್ತು. 5 ಪ್ಲಸ್ 3 8 ಬೈ 2 ಆಯ್ತು. ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 4 ಜಾ ಮತ್ತೆ 2 1 ಜಾ 2 4 ಜಾ. ಓ ಆಫ್ x, y. ಸೊ ಏನಾಯ್ತು? ಓ ಆಫ್ x, y ಇಸ್ ಈಕ್ವಲ್ ಟು ಏನಾಯ್ತು? 4,4 ಅಂತ ಗೊತ್ತಾಯ್ತು. ಇದು ಬಂದೇನು? ಈಕ್ವೇಶನ್. ಓಕೆ, ಈಗ ನೀವು ನೋಡಿದ್ರೆ LHS ಈಕ್ವೇಶನ್ ಈಕ್ವಲ್ ಇದನ್ನ. ಈಗ ನೀವು ನೋಡಿದ್ರೆ ಈಕ್ವೇಶನ್ 1 ಮತ್ತೆ 2 ನೋಡಿದ್ರೆ LHS ಈಕ್ವಲ್ ಇದೆ ಅಂದ್ರೆ ನಾನು ಇವಾಗ ಏನ್ ಬರಿಬಹುದು? RHS ಈಕ್ವಲ್ ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಬರಿತೀನಿ ಅಂತಂದ್ರೆ ಫ್ರಮ್ 1 and 2 ಓಕೆ, LHS ಈಕ್ವಲ್ ಇದ್ರೆ RHS ಈಕ್ವಲ್ ಅಂತ ಬರಿಬಹುದು. ಸೊ ಇಲ್ಲಿ RHS ಏನಿದೆ? x plus 7 by 2 ಓಕೆ, ಇನ್ನೊಂದು ಏನಿದೆ? 2 plus y by 2 is equal to ಈ ಕಡೆ RHS ಏನಿದೆ? 4,4. ಓಕೆ, ಸೊ ಈಕ್ವೇಶನ್ 4,4. ಓಕೆ, ಈಕ್ವಲ್ ಇದೆ ಅಂದ್ರೆ ಅರ್ಥ ಏನಂದ್ರೆ ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಇದು x ಎಷ್ಟಿರುತ್ತೋ ಇದ್ರ x ಕೂಡ ಈಕ್ವಲ್ ಇರುತ್ತಂತ ಇಂಪ್ಲೈಸ್. ಇದರ ಅರ್ಥ ಏನು? x plus 7 by 2 is equal to 4 and ಇನ್ನೊಂದೇನು? 2 plus y by 2 is equal to 4. ಓಕೆ, ಅಂದ್ರೆ ಈ x ವ್ಯಾಲ್ಯೂ ಈಕ್ವಲ್, ಈ y ವ್ಯಾಲ್ಯೂ ಈಕ್ವಲ್ ಅಂತ ಗೊತ್ತಾಯ್ತು. ಈಗ ಡಿವೈಡ್ ಬೈ 2 ಇರೋದ ಕೊಡೋದ್ರೆ ಇಂಟು ಆಯ್ತು. x plus 7 is equal to 2 into 4 ಆಯ್ತು. x plus 7 2 4 ಜಾ 8. ಓಕೆ, x equal to plus 7 ಹಾಕೊಡೋದ್ರೆ -7. ಸೊ x is equal to 8 ಅಲ್ಲಿ 7 ಹೋದ್ರೆ 1. x ವ್ಯಾಲ್ಯೂ 1 ಅಂತ ಗೊತ್ತಾಯ್ತು. ಇಲ್ಲಿ ಡಿವೈಡ್ ಬೈ 2 ಇರೋದ ಕೊಡೋದ್ರೆ ಇಂಟು 2 ಆಯ್ತು. 2 plus y is equal to 4 into 2 ಆಯ್ತು. ಸೊ 2 plus y is equal to 4 2 ಜಾ 8. ಈಗ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, 8 ಈ ಪ್ಲಸ್ 2 ಹಾಕೊಡೋದ್ರೆ -2. ಸೊ y is equal to 8 ನ 2 ಹೋದ್ರೆ 6. ಸೊ ಆನ್ಸರ್ ಏನು? x equal to 1, y is equal to 6. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ? ಸೊ ಅವ್ರು ಏನ್ ಕೇಳಿದ್ರು? x y ಕಂಡಿಡಿ ಅಂತ ಹೇಳಿದ್ರು, ನಾವು ಅದನ್ನ ಕಂಡಿಡಿದೀವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಇವ್ರು 2 ಸೆಟ್ ಬಿಟ್ಟಿದ್ದಾರೆ. ಓಕೆ, ನಾವು 2 ಸೆಟ್ ನ ಸಾಲ್ವ್ ಮಾಡ್ಬಿಟ್ಟು ಅದ್ರ ಲಿಂಕ್ ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.